ನಮಸ್ತೆ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನಗೆ ಚಿಕ್ಕ ವಯಸ್ಸಿನಿಂದನೂ ನನಗೊಂದು ಆಸೆ ಇತ್ತು, ನಾನೊಂದು ಸಮಾಜ ಸೇವೆ ಮಾಡಬೇಕು ಅಂತ. ತುಂಬ ಆಸೆ ಇತ್ತು. ನಮ್ಮದು ಏನಾದರೂ ವಿವಾಹ ವಾರ್ಷಿಕೋತ್ಸವ ಇರುತ್ತಲ್ಲ, ಆವತ್ತಿನ ದಿನ, ನನ್ನ ಮಕ್ಕಳು ಹುಟ್ಟಿದ ದಿನ, ಇಂಥ ದಿನಗಳೆಲ್ಲ ನಾನು ಹೋಗ್ಬಿಟ್ಟು ನನ್ನ ಕೈಲಾದಷ್ಟು, ಎಷ್ಟು 50 ರೂಪಾಯಿ ಆಗಿರ್ಬೋದು, 100, 500, 1000, ಎಷ್ಟು ಒಂದೊಂದು ವರ್ಷ ಒಂದೊಂದು ಥರ ನನಗೆ ದುಡ್ಡು ನನ್ನ ಕೈಯಲ್ಲಿ ಸಿಗ್ತಾಯಿತ್ತು. ಅಷ್ಟು ದುಡ್ಡನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಅನಾಥಾಶ್ರಮದಲ್ಲಿ ನಾನು ಹಾಕ್ಬಿಟ್ಟು ಬರ್ತಾಯಿದ್ದೆ. ನಾನು ಈ ಥರ ಬರ್ತಾ ಇರ್ಬೇಕಾದ್ರೆ ನಾನೇ ಯಾಕೆ ಇವ್ರಿಗೊಂದು ಸೇವೆ ಮಾಡಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಾಗ ನಮ್ಮ ಯಜಮಾನ್ರ ಕೈಲಿ ನಾನು ಹೇಳ್ಕೊಂಡೆ. ಆ ವಿಚಾರವಾಗಿ ಹೇಳ್ಕೊಂಡಾಗ ಅವರು ಫಸ್ಟು ವಿರೋಧಿಸಿದ್ರು. ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಇದು ಅವ್ರನ್ನೆಲ್ಲ ಸುಧಾರಿಸೋದು ಅಂದರೆ ನಿನ್ನ ಕೈಲಿ ಆಗುತ್ತಾ, ಹಾಗೆ ಹೀಗೆ ಅಂದರು. ಆಮೇಲೆ ಇಲ್ಲ ಅಂದ್ಬಿಟ್ಟು ನಾನು ಒತ್ತಾಯ ಮಾಡಿ ನಾನು ಇಲ್ಲ ಮಾಡಲೇಬೇಕು ಅಂತ ಅಂದಾಗ ಆಯಿತು ಅಂತ ಹೇಳಿದರು. ನಾನು ಫಸ್ಟ್ ಆಯಿತು ಅಂದಾಗ ನಾನು ಸಾಂತ್ವನ ಕೇಂದ್ರಕ್ಕೆ ಹೋದಾಗ ನಾನು ಹೇಳಿದೆ, ನಂಗೆ ಹಿಂಗೆ ಈ ಥರ ಒಂದು ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ನನಗಿಷ್ಟ, ಯಾವ ಥರ ಮಾಡ್ಬೋದು ಅಂತ. ಆವಾಗ ಅಲ್ಲಿ ಅವರಿದ್ದರು ಹೇಳಿದರು, ನೀವು ಮಾಡ್ತಿರೋದು ನಿಮ್ಮದು ಗುಡ್ ಐಡಿಯಾ, ತುಂಬ ಚೆನ್ನಾಗಿದೆ, ನೀವು ಅಂದ್ಕೊಂಡಿರೋದು ಇದೇ ಥರ ಆಗಲಿ, ಆದರೆ ನೀವೊಂದು ಕಮಿಟಿ ಮಾಡ್ಕೊಳ್ಳಿ, ಒಂದು ಟ್ರಸ್ಟ್ ಮಾಡಿ ಅಂತ ಹೇಳಿದರು. ಟ್ರಸ್ಟ್ ಮಾಡಿ ಅಂದಾಗ ನಾನು 9 ಜನದ ಸದಸ್ಯರೊಂದಿಗೆ ಸೇರಿಕೊಂಡು ನಾನು ಟ್ರಸ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನು ಲಾಯರ್ ಹತ್ರ ಹೋಗಿ ಕೇಳಿದೆ. ನಮ್ಮ ಪರಿಚಯ ಇದ್ದವ್ರ ಹತ್ರ ಒಬ್ಬರ ಹತ್ರ ಹೋಗಿ ಕೇಳಿದೆ, ಹಿಂಗೆ ಟ್ರಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಎಷ್ಟು ಜನ ಇರಬೇಕು, ಏನು ಎತ್ತ ಅಂತ. ಆವಾಗ ಅವರಿದ್ದರು ಹೇಳಿದರು, ಅಲ್ಲಿ ಉಪನೋಂದಣಿ ಕಚೇರಿ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಿಸಿ ಏನು ಎತ್ತ ಅಂತ ಅವ್ರು ನಿಮ್ಗೆ ಹೇಳ್ತಾರೆ ಅಂದರು. ಅಲ್ಲಿಗೆ ಹೋಗಿ ವಿಚಾರಿಸಿ ನಾನು ಹೇಳಿದಾಗ ಅವರಿದ್ದರು ಹೊರಗಡೆ ರೈಟಿಂಗ್ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ, ಇಬ್ಬರು ಆದ್ರೂ ಸಾಕು ಒಂದು ಟ್ರಸ್ಟ್ ಮಾಡೋದಕ್ಕೆ ಅಂತ ಅಂದರು. ಆವಾಗ 1 ವರ್ಷ ಕಾಯ್ದೆ. ಯಾಕೆ ಅಂದರೆ ನನ್ನ ಮಗನಿಗೆ 18 ವರ್ಷ ತುಂಬಲಿ ಅಂತ. ಯಾರನ್ನ ಸೇರಿಸ್ಕೊಳ್ಳೋದಕ್ಕೂ ಇವತ್ತಿನ ದಿನ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದ್ದಾಗ್ತಾರೆ, ಚೆನ್ನಾಗಿ ಅದಕ್ಕೆ ಕೋಪ್ರೇಟ್ ಮಾಡ್ತಾರೆ. ನಾಳೆ ದಿನ ಇದೇ ರೀತಿ ಕೋಪ್ರೇಟ್ ಮಾಡ್ತಾರೆ ಅನ್ನೋದು ಏನಾಗುತ್ತೆ, ಒಂದು ಕೆಲಸ ಅಂತ ನಾವು ಮಾಡಿಕೊಂಡು ಹೋದ್ಮೇಲೆ, ಅದನ್ನು ಸಾಧನೆ ಮಾಡ್ಕೊಂಡು ಹೋದ್ಮೇಲೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು. ಮಧ್ಯದಲ್ಲಿ ಯಾವುದೇ ಥರವಾದ ಜಗಳ ಕಲಹ ಬರೋದು ನನಗೆ ಇಷ್ಟ ಇರಲಿಲ್ಲ. ಹಾಗೆ ಯಾರು ಅಂತ ಇದ್ದಾಗ ಯೋಚನೆ ಮಾಡಿದಾಗ ನನಗೆ ನನ್ನ ಮಗನೇ ಸೂಕ್ತ ಅಂತ ಅನ್ನಿಸ್ತು. ಅವಾಗ ಹೇಳಿದೆ, ಎಷ್ಟು ವರ್ಷ ಆಗಿರಬೇಕು ಇದಕ್ಕೆ ಟ್ರಸ್ಟ್ ಮಾಡೋದಕ್ಕೆ ಅಂತ. 18 ವರ್ಷ ಹಾಗೆ ತುಂಬಿದರೆ ಸಾಕು ಅಂತ ಅವ್ರು ನನಗೆ ಹೇಳಿದರು, ಅಲ್ಲಿ ಅಧಿಕಾರಿಗಳು. ಹಾಗೆ ಹೇಳಿದಾಗ 18 ವರ್ಷ ಅವನಿಗೆ ಕಾಯ್ದಿತ್ತು. ನಾನು ಮಾಡಿಸ್ಕೊಂಡಾಗ ಕಳೆದ ಜೂನಲ್ಲಿ ನಾನು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ, ನೋಂದಣಿ ಮಾಡಿಸ್ಕೊಂಡೆ. ಅದನ್ನು ಯಾವ ಹೆಸ್ರಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂದರೆ ನೋಡಿ, ಇಲ್ಲೇ ಇದೆ, ಶ್ರೀ ಕಲ್ಪತರು ಮಡಿಲಲ್ಲಿ ಸೇವಾ ಟ್ರಸ್ಟ್ ಅನ್ನೋ ಒಂದು ಹೆಸರಲ್ಲಿ ನಾನು ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಹೀಗಿದೆ. ಇದು ನೋಂದಣಿ ಆಗಿರುವಂಥ ಸಂಖ್ಯೆ ಏನು ಅಂದರೆ TPT //001003/2024-25 ಈ ಥರ ಇದೆ. ಇದು ನೋಂದಣಿ ಮಾಡಿಸ್ಕೊಂಡಿರೋ ಅಂಥದ್ದು. ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಈಗ ಇದನ್ನೇನೋ ನೋಂದಣಿ ಮಾಡಿಸ್ಕೊಂಡ್ವಿ. ಇದ್ರ ಉದ್ದೇಶ ಏನು ಅಂತ ನಾವು ತಿಳ್ಕೊಬೇಕಾದ್ರೆ, ಇದರ ಉದ್ದೇಶ ಯಾವ ರೀತಿ ಇದೆ ಅಂದರೆ, ವಯಸ್ಸಾದ ವ್ಯಕ್ತಿಗಳಿಗೆ ವೃದ್ಧಾಶ್ರಮವನ್ನು ತೆರೆಯಲು, ಮತ್ತು ನಿರ್ಗತಿಕರಿಗೆ ಅನಾಥರಿಗೆ ಅನಾಥಾಶ್ರಮವನ್ನು ತೆರೆಯಲು, ಅನಾಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು, ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆಯೋದಕ್ಕೆ ನಾನು ಮಾಡಿಸ್ಕೊಂಡಿರೋವಂಥದ್ದು. ನಿಮಗೇನಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಮಾಡಿ. ನಾನು ಇದನ್ನು ನಿಮ್ಗೆ ಒತ್ತಾಯವಾಗಿ ಹೇಳಲ್ಲ. ನಿಮ್ಮ ಹತ್ರ ಯಾರೇ ಒಂದು ನಿರ್ಗತಿಕರು, ಅನಾಥರು, ವಯಸ್ಸಾದವರು ಯಾರಾದರೂ ಇದ್ದರೆ ನನಗೆ ಕರ್ಕೊಬಂದು ಸೇರಿಸಿ. ನನಗೆ ಇಲ್ಲಿ ನೀವು ಫೇಸ್ಬುಕ್ಕಲ್ಲಿ ಈ ದೃಶ್ಯ ನೋಡ್ತಾಯಿದ್ರೆ ಫೇಸ್ಬುಕ್ಕಲ್ಲಿ ನನಗೆ ಫಾಲೋ ಮಾಡಿ.
ಫಾಲೋ ಮಾಡಿಬಿಟ್ಟು ಕಮೆಂಟಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಅರ್ಥ ಆಗುತ್ತೆ. ನನ್ನ ಮೆಸೆಂಜರಲ್ಲಿ ನಾನು ಯಾವ ಕಾರಣಕ್ಕೂ ನಾನು ನೋಡೋಕ್ಕೆ ಹೋಗೋದಿಲ್ಲ. ಅಲ್ಲಿ ಯಾವುದೇ ಒಂದು ಸಂದೇಶ ಬಂದರೂ ನಾನು ಅದನ್ನು ನೋಡಲ್ಲ ಮೆಸೆಂಜರಲ್ಲಿ. ನೀವೇನಾದರೂ ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇದು ಇನ್ಸ್ಟಾಗ್ರಾಮಲ್ಲೂ ನನ್ನದು ಅಕೌಂಟ್ ಇದೆ. ಇನ್ಸ್ಟಾಗ್ರಾಮಲ್ಲೂ ಸಹ ನೀವು ಇದು ಫಾಲೋ ಕೊಡಿ ಅಂತ ನಾನು ಈ ಮೂಲಕ ಕೇಳ್ತಿದ್ದೀನಿ. ಅಲ್ಲೂ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ. ನಾನು ಇವ್ರನ್ನ ಈಗ ಸಾಕ್ಬೋದು, ನನ್ನ ರಿಜಿಸ್ಟ್ರ್ ಮಾಡಿಕೊಂಡೆ. ನಾನು ರಿಜಿಸ್ಟ್ರ್ ಮಾಡ್ಕೊಳ್ಳೋವರೆಗೂ ನನಗೆ ಸಮಸ್ಯೆ ಅಂತ ಅನ್ನಿಸ್ಲಿಲ್ಲ. ರಿಜಿಸ್ಟ್ರ್ ಮಾಡ್ಕೊಂಡ್ಮೇಲೆ ನಾನು ಅವ್ರಿಗೆ ಒಂದು ಮನೆ ಅನ್ನೋದನ್ನು ನಾನು ಹುಡುಕ್ತಾ ಹೋದಾಗ ನನಗೆ ಮನೆಯದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಮನೇನ ಯಾರೂ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಅಂದರೆ ಯಾರೂ ಮನೆ ಬಾಡಿಗೆ ಕೊಡೋದಕ್ಕೆ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೆ ನಾನೇ ಯಾವುದಾದ್ರೂ ಒಂದು ಜಾಗ ತಗೊಳ್ಳೋಣ ಅಂತ ತೀರ್ಮಾನ ತಗೊಂಡು ಜಾಗ ಹುಡುಕ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನಾನು ಈ ಮೂಲಕ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನನಗೆ ಫೇಸ್ಬುಕ್ಕಲ್ಲಿ ನೀವೇನಾದರೂ ನೋಡ್ತಿದ್ರೆ ಈ ಫೇಸ್ಬುಕ್ಕನ್ನ ಫಾಲೋ ಮಾಡಿ. ಇನ್ನೇನು 2% 4% ಇದೆ ಫೇಸ್ಬುಕ್ಕಲ್ಲಿ ಮಾನಿಟೈಸೇಷನ್ ಆಗೋದಕ್ಕೆ. ಇನ್ನು ಮಾನಿಟೈಸೇಷನ್ ಆಗುತ್ತೆ. ಆ ಮಾನಿಟೈಸೇಷನ್ ಆದಮೇಲೆ ಅದರಿಂದ ದುಡ್ಡು ಬರೋವಂಥ ದುಡ್ಡಲ್ಲಿ ನಾನು ವೃದ್ಧರನ್ನ ಸಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇದ್ದರೆ ಇದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಿಂದನೂ ಏನಾದರೂ ದುಡ್ಡೇನಾದರೂ ಬಂದರೆ ಆ ದುಡ್ಡನ್ನೂ ಸಹ ನಾನು ಇದಕ್ಕೆ ಈ ಸೇವಾ ಟ್ರಸ್ಟಿಗೆ ನಾನು ವಿನಿಯೋಗಿಸ್ತೀನಿ. ಹಾಗಾಗಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ಫಾಲೋ ಕೊಟ್ಬಿಟ್ಟು ನನಗೊಂದು ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ನಾನು ಹೇಳ್ತಿದ್ದೀನಿ. ಅವ್ರನ್ನ ಸಾಕೋದು ನನಗೆ ಈಗ 10 ಜನ ಸಿಕ್ಕಿದ್ದಾರೆ. 10 ಜನ ಸಾಕೋದು ನನಗೇನು ಕಷ್ಟ ಆಗೋಲ್ಲ. ಅವ್ರಿಗೊಂದು ಹೊತ್ತಿಂದು ಊಟ ಕೊಡೋದಕ್ಕೆ ನನಗೆ ಯಾವುದೂ ಸಮಸ್ಯೆ ಆಗೋಲ್ಲ, ಕೊಡ್ಬೋದು. ಆದರೆ ಅವರು ಇರೋದಕ್ಕೆ ನನಗೆ ವಸತಿ ಸಿಗ್ತಾ ಇಲ್ಲ. ಅದೇ ನನಗೆ ಸಮಸ್ಯೆ ಆಗಿತ್ತು. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಸಮಸ್ಯೆ ಆಗಿರೋದು ನನಗಲ್ಲೇ. ಇನ್ನು ಔಷಧಿಗೆಲ್ಲ ನಾನು ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ಎಲ್ಲ ನಾನು ಹೋಗಿ ಅಲ್ಲೆಲ್ಲ ವಿಚಾರಿಸಿ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲೆಲ್ಲ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಅದ್ರದ್ದು ನನಗೇನು ಪ್ರಾಬ್ಲಮ್ಮು ಅಂತ ನನಗೇನು ಅನ್ನಿಸ್ತಿಲ್ಲ. ನನಗೆ ವಸತಿ ಅದ್ರ ಬಗ್ಗೆನೇ ಇದಾಗ್ತಿರೋದು. ಅದನ್ನು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೆ ಸಹಾಯ ಮಾಡಬೇಕು ಅನ್ನೋದು ನಿಮಗಿದ್ರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಾ ನನ್ನ ಈ ದಿನದ ಮಾತನ್ನು ಮುಗಿಸ್ತಿದ್ದೀನಿ. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.